ಇಟ್ಸ್ ರುಜಿನಿ. ನಾನಿವತ್ತು ನಿಮ್ಗೆ ಅಬೆ ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ಅಬೆ ವಡೆನ್ ಮಾಡೋದು ಹೇಗೆ ಅಂತ ನೋಡೋಣವಾ. ಕಡಲೆಬೇಳೆ 1 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಈರುಳ್ಳಿ 1 ತಗೊಂಡು ಈ ರೀತಿ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ 4, ಶುಂಠಿ 1 ಇಂಚು, ತುರಿದಿಟ್ಕೊಂಡಿರೋ ಕೊಬ್ಬರಿ 1 ಕಪ್, ಲವಂಗ 2, ಚಕ್ಕೆ 1 ಚಿಕ್ಕ ಪೀಸ್, ಬೆಳ್ಳುಳ್ಳಿ 7ರಿಂದ 8 ಎಸ್ಲು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ 1 ಕಪ್ ಕಡಲೆಬೇಳೆ ತಗೊಂಡು ಅದನ್ನ 4ರಿಂದ 5 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಜಜ್ಜಿಟ್ಕೊಂಡಿರೋ ಶುಂಠಿ, ಚಕ್ಕೆ, ಲವಂಗ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನೆನೆಸಿಟ್ಕೊಂಡಿರೋ ಬೇಳೆನಲ್ಲಿ ನೀರೆಲ್ಲ ಸೋರಿಸಿ ಮಿಕ್ಸಿ ಜಾರ್ಗೆ ಅರ್ಧ ಬೇಳೆ ಹಾಕ್ಕೊಂಡು 1/4 ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಇದಕ್ಕೆ ಒಂಚೂರು ನೀರು ಹಾಕ್ಕೊಬಾರ್ದು. ಒಂದು ಸ್ವಲ್ಪ ಗ್ರೈಂಡ್ ಮಾಡಾದ್ಮೇಲೆ ಸುತ್ತೂ ಇರೋ ಬೇಳೆನೆಲ್ಲ ಮಿಕ್ಸ್ ಮಾಡಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ನಾವು ವಡೆಗೆ ಗ್ರೈಂಡ್ ಮಾಡ್ಕೊತೀವಲ್ವ ಆ ರೀತಿ ಗ್ರೈಂಡ್ ಮಾಡ್ಕೊಬೇಕು. ಒಂದೊಂದೇ ಬೇಳೆ ಇದ್ರೂ ಪರವಾಗಿಲ್ಲ, ಆದರೆ ತೀರಾ ನುಣ್ಣಗೆ ಮಾತ್ರ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಅದಕ್ಕೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಕಿರೋ ಬೇಳೆನೂ ಗ್ರೈಂಡ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡಿ ಅದನ್ನು ಬೌಲ್ಗೆ ಹಾಕ್ಕೊಳ್ಳೋಣ. ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಬೇಳೆ ಮಿಶ್ರಣಕ್ಕೆ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬೇಕಿದ್ರೆ ನೀವು ಕೊಬ್ಬರಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ಈ ವಡೆ ಸ್ಪೆಷಾಲಿಟಿ ಏನಂದರೆ ಎಣ್ಣೆಯಲ್ಲಿ ಕರಿಯೋ ಅಷ್ಟಿಲ್ಲ, ಬರೀ ಹಬೆನಲ್ಲಿ ಬೇಯಿಸೋದಷ್ಟೇ. ಉಪ್ಪು ಟೇಸ್ಟ್ ನೋಡಿ ಬೇಕಿದ್ರೆ ಉಪ್ಪು ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಡ್ಲಿ ಬೇಯಿಸ್ಕೊಳ್ತೀವಲ್ವ ಆ ಪ್ಲೇಟ್ ತಗೊಂಡು ತುಪ್ಪ ಸವರ್ಕೊಬೇಕು. ತುಪ್ಪ ಆಪ್ಷನಲ್ ಅಷ್ಟೇ, ನೀವು ಬೇಕಿದ್ರೆ ಎಣ್ಣೆನೂ ಸವರ್ಕೊಬೋದು. ತುಪ್ಪ ಸವರಿದ ಮೇಲೆ ಚಿಕ್ಕ ಚಿಕ್ಕ ಉಂಡೆ ಮಾಡಿ ನೀವು ವಡೆಗೆ ಯಾವ ರೀತಿ ತಟ್ತೀರೋ ಅದೇ ರೀತಿ ತಟ್ಟಿ ಇಡ್ಲಿ ಪ್ಲೇಟಲ್ಲಿ ಇಡಬೇಕು. ಈ ರೆಸಿಪಿ ಹಬೆನಲ್ಲಿ ಬೇಯಿಸೋದ್ರಿಂದ ಹೆಲ್ತ್ಗೂ ಒಳ್ಳೆಯದು. ಮತ್ತು ಯಾವಾಗಲಾದರೂ ಬೇಜಾರಾದಾಗ ಇದನ್ನು ಸ್ನ್ಯಾಕ್ಸ್ ಥರನೂ ಮಾಡ್ಕೊಬೋದು. ನಾನು ವಡೆನ ಸ್ವಲ್ಪ ತೆಳ್ಳಕ್ಕೆ ತಟ್ಕೊಂಡಿರೋದ್ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಒಂದು ವೇಳೆ ನೀವೇನಾದರೂ ಮಂದಕ್ಕೆ ತಟ್ಕೊಂಡ್ರೆ ಒಂದು 20 ನಿಮಿಷ ಬೇಯಿಸ್ಕೊಳ್ಳಿ. ಈಗ ಇನ್ನೊಂದು ಪ್ಲೇಟ್ಗೂ ತುಪ್ಪ ಅಥವಾ ಎಣ್ಣೆ ಹಚ್ಚಿ ನಾವು ಮೊದಲನೇ ಪ್ಲೇಟ್ಗೆ ಮಾಡಿಕೊಂಡಾಗೆ ಸಣ್ಣ ಸಣ್ಣ ಉಂಡೆ ಮಾಡಿ ವಡೆ ಶೇಪ್ ಕೊಟ್ಟು ಪ್ಲೇಟ್ನಲ್ಲಿ ಇಟ್ಕೊಬೇಕು. ಈ ವಡೆನ ತೀರಾ ದಪ್ಪನೂ ಮಾಡ್ಕೊಬೇಡಿ, ತೀರಾ ತೆಳ್ಳಕ್ಕೂ ಮಾಡ್ಕೊಬೇಡಿ, ಮೀಡಿಯಮ್ ಆಗಿರಲಿ. ಸ್ಟವ್ ಹಚ್ಚಿ ಇಡ್ಲಿ ಪಾತ್ರೆ ಇಟ್ಟು ನೀರು ಹಾಕಿ ಕುದಿಸ್ಬೇಕು. ಕುದಿಸ್ಕೊಂಡಾದ್ಮೇಲೆ ವಡೆ ತಟ್ಟಿಟ್ಕೊಂಡಿರೋ ಎಲ್ಲ ಪ್ಲೇಟ್ನು ಇಡ್ಲಿ ಪಾತ್ರೆನಲ್ಲಿಟ್ಟು ಸ್ಟವ್ನ ಹೈ ಫ್ಲೇಮ್ನಲ್ಲಿಟ್ಕೊಂಡು ಒಂದು 15 ನಿಮಿಷ ಬೇಯಿಸ್ಕೊಬೇಕು. 15 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ. ಲಿಡ್ ಓಪನ್ ಮಾಡೋದಕ್ಕೆ ಹೋಗ್ಬಿಡಿ. ಬೇಳೆ ಏನಾದರೂ ಹಸಿ ಇದ್ದರೆ ಆ ಬಿಸಿಗೇನೆ ಅದು ಇನ್ನೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಒಂದು ವೇಳೆ
ವಡೆ ಏನಾದ್ರೂ ಪ್ಲೇಟ್ಗೆ ಅಂಟ್ಕೊಂಡಿದ್ರೆ ನಿಧಾನಕ್ಕೆ ತೆಗಿಬೇಕು. ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ಆದ್ಮೇಲೆ ಲಿಡ್ ಓಪನ್ ಮಾಡಿ ಎಲ್ಲಾ ವಡೆನೂ ತೆಗೆದು ಒಂದು ಪ್ಲೇಟ್ಗೆ ಹಾಕೊಳ್ಳಿ. ಈಗ ಅಬೆ ವಡೆ ರೆಡಿಯಾಗಿದೆ. ಇದಕ್ಕೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಬರೀ ವಡೆನೆ ತಿಂದ್ರೂ ಸೂಪರ್ ಆಗಿರುತ್ತೆ. ಅಥವಾ ನಿಮ್ಗೆ ಇಷ್ಟ ಆದ್ರೆ ಚಟ್ನಿ ಇಲ್ಲ ತುಪ್ಪದ ಜೊತೆನೂ ಕಾಂಬಿನೇಷನ್ ಮಾಡಿ ತಿನ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅಬೆ ವಡೆ ಮಾಡೋದು ಹೇಗೆ ಅಂತ ಅನ್ಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.